Hi guys, welcome to EJ Solutions. So last previously ನಾವು ಟೂಲಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಮಿಷಿನ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಜಿ ಕೋರ್ಸ್ ಎಮ್ ಕೋರ್ಸ್ ಪ್ರೋಗ್ರಾಮ್ ಯಾವ ಥರ ಬರೆಯೋದು ಅಂತ ತಿಳ್ಕೊಂಡಿದ್ದೀವಿ. ಸೊ ಈಗ ಕಟ್ಟಿಂಗ್ ಟೂಲ್ಸ್ ತಗೊಂಡು ಅದಕ್ಕೆ ಆರ್ ಪಿ ಎಮ್ ಫೀಡ್ ಯಾವ ಥರ ಕೊಡಬೇಕು, ಅದು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಮೆಟೀರಿಯಲ್ಗೆ ಎಷ್ಟು ಕೊಡಬೇಕು ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟುಡೇ ಟಾಪಿಕ್ ಬೇಸಿಕ್ಲಿಂದ ಸ್ಟಾರ್ಟಿಂಗ್ ಮಾಡ್ತೀನಿ, ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕಂತ. ಓಕೆ, ಕೀಪ್ ಇಟ್ ಇನ್ ಮೈಂಡ್. ಸೊ ಲೆಟ್ಸ್ ಗೋ ಫಾರ್ ಟಾಪಿಕ್. ಸೊ ನಾವು ಇವತ್ತು ಏನು ಟಾಪಿಕ್ ಮಾಡೋದು, ಆರ್ ಪಿ ಎಮ್ ಫೀಡ್ ಸ್ಪೀಡ್ ಹೆಂಗೆ ಕೊಡಬೇಕು, ಆರ್ ಪಿ ಎಮ್ ಯಾವ ಥರ ಕೊಡಬೇಕು, ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದು ನಾನು ಹೇಳ್ತೇನೆ. ಸೊ ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಅಲ್ಯೂಮಿನಿಯಂ ಮೆಟೀರಿಯಲ್ಗೆ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಡಯಾಮೀಟರ್ ಟೂಲ್ ಡಯಾಮೀಟರ್ 10 mm. ಓಕೆ, ಇದಕ್ಕೆ ನಾವು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಆರ್ ಪಿ ಎಮ್ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. VC ಫಾರ್ಮುಲಾ 5dn/1000. ಇದು ಆರ್ ಪಿ ಎಂ ಫಾರ್ಮುಲಾ. VC ಅಂದ್ರೆ ಏನು? ಕಟಿಂಗ್ ಸ್ಪೀಡ್. ಓಕೆ, ಪೈ ವಾಟ್ ಇಸ್ ದ ಮೀನಿಂಗ್ ಆಫ್ ಪೈ ಅಂದ್ರೆ ಇದೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇರ್ತದೆ. 22/7 = 3.142. ಇದೊಂದು ವ್ಯಾಲ್ಯೂ. ಡಿ ಅಂದ್ರೆ ಡಯಾಮೀಟರ್ ಆಫ್ ದಿ ಟೂಲ್. ಡಯಾಮೀಟರ್ ಆಫ್ ದಿ ಟೂಲ್. ಎನ್ ಅಂದ್ರೆ ಆರ್ ಪಿ ಎಂ. ಸೊ ನಮ್ಗೆ ಈ ಆರ್ ಪಿ ಎಂ ಬೇಕು, ಅವಾಗ ನಾವೇನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನೋದು ಮಾಡಬೇಕು. ಎನ್ ಅಲ್ಲೇ ಇಟ್ಕೊಂತೀವಿ, ಇದು ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಆಪೋಸಿಟ್ ಈಕ್ವಲ್ ಆಪೋಸಿಟ್ ಆದ್ರೆ VC × 1000 / 5D. ಈ VC ಎಲ್ಲಿ ಸಿಗುತ್ತೆ? ಈ VC ಬಂದ್ಬಿಟ್ಟು ನಮಗೆ ಕಟಿಂಗ್ ಟೂಲ್ಸ್ ಯಾವ್ದು ಮೇಕ್ ಮಾಡ್ತಾರೋ ಅದು ಅವರು ನಮ್ಗೆ ರೆಕಮೆಂಡ್ ಮಾಡ್ತಾರೆ. ಈ ಮೆಟೀರಿಯಲ್ಗೆ ಇಷ್ಟುವರೆಗೂ VC ಹೋಗ್ಬೋದು, ಈ ಟೂಲ್ ಮ್ಯಾನುಫ್ಯಾಕ್ಚರಿಂಗ್ ಅವರು ನಮ್ಗೆ ರೆಕಮೆಂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮಗೆ VC 150, ಈಗ VC 150 ಹಾಕಿ ಅಂತ ಹೇಳ್ತಾರೆ. VC 150 ತಗೊಂಡು ನಾವು ಈ ಫಾರ್ಮುಲಾ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಓಕೆ, ನೋಡಿ VC ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? 150, ಡಯಾಮೀಟರ್ 10. ಸೊ N = 150 × 1000 / 3.14 into diameter ಎಷ್ಟು? 10 15,000. ಓಕೆ, ಡಿವೈಡೆಡ್ ಬೈ 31.4. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಎಷ್ಟು ಬರ್ತದೆ? 4775 ಬರುತ್ತೆ. 4775. ಓಕೆ, ಆರ್ ಪಿ ಎಂ ಅನ್ನೋದು 4775 ಅನ್ನೋದು ಬರುತ್ತೆ. ಇಷ್ಟು ಬಂದ್ಮೇಲೆ ನಾವು ಇದನ್ನ ಹಿಡ್ಕೊಂಡು ನಾವು ಫೀಡ್ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಇಸ್ ದ ಫಾರ್ಮುಲಾ ಆಫ್ ಫೀಡ್? ಇದು ನೋಟ್ ಮಾಡ್ಕೊಳ್ಳಿ, ಸಪರೇಟ್ ಇಲ್ಲ ಹಾಕೋಣ. ಆರ್ ಪಿ ಎಂ ಎಷ್ಟು? 4775. ಓಕೆ, ಸೊ ಫೀಡ್ ಫಾರ್ಮುಲಾ, ಫೀಡ್ ಪರ್ ಟೂತ್ into number of floats into RPM. ಇದು ಫೀಡ್ ಫಾರ್ಮುಲಾ. ಫೀಡ್ ಪರ್ ಟೂತ್ into number of floats into RPM. ಓಕೆ, ಫೀಡ್ ಪರ್ ಟೂತ್ ಸೇಮ್ ನಮ್ಗೆ VC ಹೆಂಗೆ ಅಂತ ರೆಕಮೆಂಡ್ ಮಾಡ್ತಾರೆ ಟೂಲ್ ಕಂಪನೀಸ್, ಇದೇ ತರನೇ ಫೀಡ್ ಪರ್ ಟೂತ್ ಕೂಡ ರೆಕಮೆಂಡ್ ಮಾಡ್ತಾರೆ. ನಾವು ಅವ್ರ ಎಕ್ಸಾಂಪಲ್ 0.05 ಹೋಗಿ ಅಂತ ಹೇಳ್ತಾರೆ. ಓಕೆ, ನಂಬರ್ ಆಫ್ ಫ್ಲೋಟ್ಸ್ ಎಲ್ಲಿ ತಗೋಬೇಕು? ಕಟಿಂಗ್ ಎಡ್ಜಸ್. ಒಂದು ಟೂಲ್ಗೆ ಈ ತರ ಕಟಿಂಗ್ ಎಡ್ಜಸ್ ಎಷ್ಟಿದಾವೆ? ನಮ್ಗೆ 5, 4, 6 ಈ ತರ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. 3, ಸೊ ನಮ್ಗೆ ಅಪ್ರಾಕ್ಸಿಮೇಟ್ 5 ಇದೆ ಅನ್ಬೋದು. ಇಂಟು ಆರ್ ಪಿ ಎಂ ಎಷ್ಟು ಬಂದಿದೆ? ಆರ್ ಪಿ ಎಂ ಅಲ್ಲಿ ಇದೆ, ನಾವು ಇದಕ್ಕೆ ಮುಂಚೆ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, 4775. ಓಕೆ, ಈ ತರ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಫೀಡ್ ಅನ್ನೋದು ಹಾಕ್ಬೇಕಾಗುತ್ತೆ. ಸೊ ಇದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಬಂದಿರೋ ಫೀಡ್. ಓಕೆ, ಈ ತರ ನಾವು ಆರ್ ಪಿ ಎಂ ಬಂದ್ಬಿಟ್ಟು ನಾವು ರೆಕಮೆಂಡ್ ಮಾಡ್ತೀವಿ 4775. ಸೊ ರೌಂಡ್ ಫಿಗರ್ ನಾವೇನ್ ಮಾಡ್ತೀವಿ 4800 ಅನ್ನೋದು
ಹಾಕ್ತೀವಿ, ರಿವಲ್ಯೂಷನ್ ಪರ್ ಮಿನಿಟ್. ಓಕೆ, ಫೀಡ್ ಈ ತರ 1193.75 ಬಂದಿರೋದನ್ನ ನಾವು ಅಪ್ರಾಕ್ಸಿಮೇಟ್ಲಿ ತಗೊಂಡು 1200 ಅಂತ mm per minute ಯೂನಿಟ್ಸ್ ಈ ತರ ನಾವು ಕೊಡ್ತೀವಿ. ಇದು ಒಂದು ಅಲ್ಯೂಮಿನಿಯಂ ಮೆಟೀರಿಯಲ್ಗೆ ನಾವು ವಿತ್ 10 mm ಗೆ RPM ಫೈಂಡ್ ಔಟ್ ಮಾಡೋದು, RPM ಅಂಡ್ ಫೀಡ್. ಅರ್ಥ ಆಗಿದೆಲ್ಲ? ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಐ ವಿಲ್ ಎಕ್ಸ್ಪ್ಲೈನ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and like. Don't forget to like. Okay.